ಹಾಯ್ ಚಿಕ್ಕು ಸ್ನೇಹಿತರೆ, ಎಲ್ಲರಿಗೂ ಪೈನ್ಬೋ ಸಣ್ಣ ಕಥೆಗಳಿಗೆ ಸ್ವಾಗತ. ಇದು ಅರಣ್ಯಮಲೆ. ನಮ್ಗಿವತ್ತು ಇಲ್ಲಿರುವ 2 ಕಥಾಪಾತ್ರಗಳನ್ನು ನೋಡೋಣ. ಇದು ಚಿಕ್ಕು ಪಕ್ಷಿ, ನೋಡಕ್ ಚಿಕ್ಕವಳು ಆದರೆ ಭಯಂಕರ ಬುದ್ಧಿಶಾಲಿ. ಇದು ಬನ್ನಿ, ಇವನ್ ಮಾಡ್ತಿರೋ ಮೂರ್ಖತನಗಳು ನಗಲು ಬರದವರು ಕೂಡ ನಗುತ್ತಾರೆ. ಈ ಕಾಡಲ್ಲಿ ಎಲ್ಲಿ ಕಾಡಿನ ಜೇನು ಸಿಗುತ್ತೆ ಅಂತ ಗೊತ್ತಿರೋ ಒಂದೇ ಒಂದು ಕಥಾಪಾತ್ರ ಈ ಬನ್ನಿ. ಹೇಳಿ ಏನ್ ಪ್ರಯೋಜನ? ಬನ್ನಿ, ಜೇನು ನೋಡಿ ತುಂಬಾ ದಿನಗಳಾಯ್ತು. ಚಿಕ್ಕು ಪಕ್ಷಿ ಮತ್ತು ಬನ್ನಿ ಒಟ್ಟಿಗೆ ಈ ಕಾಡಲ್ಲಿ ತಿರುಗುತ್ತಾಡುತ್ತಾರೆ. ಹಾಗೆ ಇದ್ದಾಗ ಒಂದು ಆಶ್ಚರ್ಯವಾದ ಮಾತು ಹೇಳಲ. ಬನ್ನಿಗೆ ಕಾಡಿನ ಜೇನು ತುಂಬಿದ ಒಂದು ಮಡಕೆ ಸಿಕ್ಕಿತ್ತಂತೆ. ಬನ್ನಿ ಸಂತೋಷದಲ್ಲಿ ಮೇಲೆ ಕೆಳಗೆ ಜಿಗಿಯುತ್ತಾ ಇದ್ದಾನೆ. ಬನ್ನಿ ಈ ಸಂತೋಷದ ಸುದ್ದಿಯನ್ನು ಚಿಕ್ಕು ಪಕ್ಷಿ ಹತ್ರ ಹೇಳಕ್ ಹೋಗ್ತಿದ್ದಾನೆ. ಚಿಕ್ಕು ಪಕ್ಷಿ, ನೀನದು ನೋಡುದ? ನನಗೆ ಒಂದು ಕಾಡಿನ ಜೇನು ತುಂಬಿದ ಮಡಕೆ ಸಿಕ್ಕಿದೆ. ಎಷ್ಟು ದಿನ ಆಯ್ತು ಕಾಡಿನ ಜೇನುನ್ನ ನೋಡಿ. ಅಯ್ಯಯ್ಯೋ, ಖುಷಿಯಲ್ಲಿ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸೂಪರ್ ಬನ್ನಿ, ನಿನ್ನ ತುಂಬಾ ದಿನಗಳ ಕನಸು ನನಸಾಯ್ತಲ್ಲ. ಹೌದು, ಯಾವುದೋ ಒಂದು ವನವಾಸಿ ಮಡಕೆನಲ್ಲಿ ಕಾಡಿನ ಜೇನು ಹಾಕಿದ್ದ. ನಾನದು ಹಂಗೆ ತಗೊಂಡ್ ಬಂದ್ಬಿಟ್ಟೆ. ಅಯ್ಯಯ್ಯೋ. ಹೌದು, ನನಗೆ ಇದು ನೋಡಿ ಇವಾಗಲೇ ಫುಲ್ ಕುಡಿಬೇಕು ಅಂತಿದೆ. ಕಂಟ್ರೋಲ್ ಹೋಗ್ತಿದೆ ದೇವ್ರೇ. ಸಿಕ್ಕಿತು. ಅದಕ್ಕೆ ಎಲ್ಲ ಒಟ್ಟಿಗೆ ಕುಡಿಯೋದು ಬೇಡ ಬನ್ನಿ. ಏಯ್, ನೀನು ಹೋಗು ಚಿಕ್ಕ ಪಕ್ಷಿ. ಸರಿ, ಏನೋ ಮಾಡು, ಅದು ಪೂರ್ತಿಯಾಗಿ ಕುಡಿ. ನಿನ್ನ ಹೊಟ್ಟೆ ಸಿಡಿಯುತ್ತೆ ಅಷ್ಟೇ. ತುಂಬಾ ದಿನಗಳಾದ್ಮೇಲೆ ಕಾಡಿನ ಜೇನು ನೋಡಿದ ಬನ್ನಿ ಚಿಕ್ಕು ಪಕ್ಷಿದು ಮಾತು ಕೇಳಿಲ್ಲದೆ ಮಡಕೆ ಜೇನು ಪೂರ್ತಿಯಾಗಿ ಕುಡಿದು ಬಿಟ್ಟ. ಕುಡಿದ ಮೇಲೆ ಅವಂದು ಹೊಟ್ಟೆ ತುಂಬಿ ಮಡಕೆ ತರ ಆಯ್ತು. ಜೇನು ತುಪ್ಪ ತುಂಬಾ ಸಿಹಿಯಾಗಿರುವುದರಿಂದ ಬನ್ನಿ ತೀವ್ರ ನಿದ್ದೆಯಲ್ಲಿ ಮುಳಿದೋಗ್ಬಿಟ್ಟ. ಹಾಗೆ ಬನ್ನಿ ಒಂದು ಕನಸು ಲೋಕಕ್ಕೆ ಹೋದ. ಅಯ್ಯೋ ದೇವ್ರೇ, ನನ್ನ ಹೊಟ್ಟೆ ಸಿದುತ್ತಾ ಇದೆ. ಈಗ ಗೊತ್ತಾಯ್ತಾ ನಾನು ಹೇಳಿದ್ದು ದುರಾಸೆ ಒಳ್ಳೇದಲ್ಲ ಅಂತ?